ವೆಲ್ಕಮ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ. ತುಂಬ ದಿನಗಳ ನಂತರ ಸಮ್ಮರ್ ಹಾಲಿಡೇಸ್ ಆಗಿರೋದ್ರಿಂದ ದೇಶಾನಿಗೆ ಹತ್ತಿರದಲ್ಲೇ ಬೆಂಗಳೂರಿಗೆ ನಿಯರ್ ಆಗ್ತಕ್ಕಂತಹ ಒಂದು ಒಳ್ಳೆ ಪ್ಲೇಸಿಗೆ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ವಿ, ಪ್ಲ್ಯಾನ್ ಮಾಡಿದ್ವಿ. ಸೊ ಹೊರಡ್ತಾ ಇದ್ದೀವಿ ಇವತ್ತು. ಸೊ ನೋಡಿ ಎಲ್ಲಿ ಹೋಗ್ತಾ ಇದ್ದೀವಿ, ಏನು ಯಾವ ಪ್ಲೇಸ್ ಅಂತ ಹೇಳ್ತೀನಿ ಬನ್ನಿ. ಇದೊಂದು ಬಂದು ಮುತ್ಯಾಲಮಡು ಅನ್ನೋ ಪ್ಲೇಸ್. ಇದು ಬಂದು ಬೆಂಗಳೂರು ನಗರದಿಂದ ಆನೇಕಲ್ ಬಳಿ ಇರುವ ಒಂದು ಪ್ರವಾಸಿ ತಾಣವಾಗಿದೆ. ಈ ಸ್ಥಳವನ್ನು ಪರ್ಲ್ ವ್ಯಾಲಿ ಅಂತಲೂ ಕೂಡ ಕರೀತಾರೆ. ಇದು ಬಂದು ನಿಮಗೆ ಆನೇಕಲ್ನಿಂದ 5 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರಿನಿಂದ ಒಂದು 40 ಕಿಲೋಮೀಟ್ರ್ ದೂರದಲ್ಲಿದೆ ಅಷ್ಟೇ. ಆನೇಕಲ್ ತಳಿ ರಸ್ತೆ ಹತ್ರ ಬರೋವಂತಹ ಒಂದು ಪ್ಲೇಸ್ ಇದು. ಇಲ್ಲಿನ ನೇಚರ್ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಈ ಸ್ಥಳದಲ್ಲಿ ಜಲಪಾತ ಮತ್ತು ಅದರ ಮೇಲ್ನೋಟಕ್ಕೆ ಕಾಣುವ ಪರ್ವತ ಶ್ರೇಣಿಗಳಿಗೆ ತುಂಬ ಹೆಸರುವಾಸಿಯಾಗಿದೆ ಅಂತ ಹೇಳ್ತಾರೆ. ಜಲಪಾತದ ನೀರು ಈ ಸ್ಥಳದ ಸಸ್ಯವರ್ಗದ ಮೇಲೆ ಜಾರಿ ಮುತ್ತುಗಳ ದಾರದ ಭ್ರಮೆಯನ್ನು ಸೃಷ್ಟಿಸುತ್ತದೆ. ಆದ್ದರಿಂದ ಇದನ್ನು ಪರ್ಲ್ ವ್ಯಾಲಿ ಅಥವಾ ಮುತ್ಯಾಲಮಡು ಅನ್ನೋ ಹೆಸರು ಇದಕ್ಕೆ ಬಂದಿದೆ. ಗಿಡ ಮರಗಳಿಂದ ತುಂಬ ಚೆನ್ನಾಗಿದೆ. ಕಾಡಲ್ಲಿ ಹೇಗಿದೆ ಹಾಗಿದೆ. ಬೆಂಗಳೂರಿಗೆ ನಿಯರ್ ಆಗ್ತಕ್ಕಂತಹ ಒಂದು ಸುಂದರವಾದ ಒಂದು ಪ್ರೇಕ್ಷಣೀಯ ಸ್ಥಳ ಅಂತಲೇ ಹೇಳ್ಬೋದು. ಜಲಪಾತದ ಬಳಿ ಒಂದು ದೇವಸ್ಥಾನ ಕೂಡ ಇದೆ. ಅದು ಶಿವನ ದೇವಸ್ಥಾನ ಆಗಿದೆ. ಅಲ್ಲೂ ಕೂಡ ಪ್ರತಿನಿತ್ಯ ಬೆಳಗ್ಗೆ ಒಂದು ಟೈಮು ಪೂಜೆ ಮಾಡ್ತಾರಂತೆ. ಇಲ್ಲಿ ಜಲಪಾತ ಇರೋದ್ರಿಂದ ಈ ಸ್ಥಳವು ಪಕ್ಷಿಗಳ ಸಮೃದ್ಧ ಕೇಂದ್ರೀಕರಣವಾಗಿದೆ ಅಂತ ಹೇಳ್ತಾರೆ. ಈ ಪರ್ವತ ಶ್ರೇಣಿಗಳಲ್ಲಿ ಚಾರಣಪ್ರಿಯರು ಸಹ ಭೇಟಿ ನೀಡ್ತಾರಂತೆ. ಮತ್ತೊಂದು ಪ್ರವಾಸಿ ತಾಣ ಇಲ್ಲೇ ತಟ್ಟೀಕೆರೆ ಸರೋವರ ಅಂತಲೂ ಕೂಡ ಇದೆ. ಅದು ತುಂಬ ಚೆನ್ನಾಗಿದೆ. ಇಲ್ಲಿ ಬಂದವರು ಕೂಡ ಅದನ್ನು ಕೂಡ ಹೋಗ್ಬೋದು. ನೋಡಿ ಸುತ್ತಲೂ ಇದೆ. ಬಟ್ ಇದೊಂದು ಬಂದು ಫಾಲ್ಸು, ತುಂಬ ಚಿಕ್ಕ ಫಾಲ್ಸು, ನೋಡ್ಲಿಕ್ಕೆ ತುಂಬ ಚೆನ್ನಾಗಿದೆ. ಹಾಡಲಿಕ್ಕೆಲ್ಲ ನೀರು ಓಕೆ, ತುಂಬ ಏನು ಚೆನ್ನಾಗಿಲ್ಲ. ಬಟ್ ಫೋಟೋಶೂಟ್ಗೆ ವೀಡಿಯೋಸ್ಗೆ ತುಂಬ ಹೇಳಿ ಮಾಡಿಸಿದಂಥ ಪ್ಲೇಸು. ನೋಡಿ ಅದೊಂದು ಕಡೆಯಿಂದ ಮೇಲಿಂದ ಒಂದು ಸಣ್ಣ ದಾರದ ರೀತಿ ನೀರು ಬರ್ತಾ ಇರೋದ್ರಿಂದ, ಮುತ್ತುಗಳ ದಾರದ ಭ್ರಮೆಯನ್ನು ಸೃಷ್ಟಿಸೋ ಥರ ಅದು ಬರೋದ್ರಿಂದ ಅದಕ್ಕೆ ಹೆಸರನ್ನೇ ಮುತ್ಯಾಲಮಡು ಅಂತ ಕೂಗ್ತಾರೆ. ನೋಡಿ ನಾನು ನನ್ನ ಮಗಳು ಎಂಜಾಯ್ ಮಾಡಿದ್ವಿ. ಬಟ್ ಏನಂದರೆ ದೇಶಾನಿಗೆ ಅಲ್ಲೆಲ್ಲ ಮುಳುಗಿ ನೀರಲ್ಲಿ ಹಾಡಬೇಕು ಅಂತ ಹೇಳ್ತಿದ್ಲು. ನಾನು ಸ್ವಲ್ಪ ಅಲ್ಲಿ ನೀರಷ್ಟು ಪ್ಯೂರು ಚೆನ್ನಾಗಿರಲಿಲ್ಲ. ಸೊ ಅದರಿಂದ ಒಳಗೆ ಮುಳುಗೋಕ್ಕೆಲ್ಲ ಬಿಡಲಿಲ್ಲ. ಜಸ್ಟ್ ಆಟ ಆಡಿಕೊಂಡು ಎಲ್ಲ ಫೋಟೋಸ್ ಎಲ್ಲ ಹಿಡ್ಕೊಂಡು ಬಂದ್ವಿ ನಾವು ಕೂಡ. ಬಟ್ ನೇಚರ್ ಮಾಡಿಸಿದಂತಹ ನೇಚರ್ ಒಂದಿನಕ್ಕೆ ಬೆಂಗಳೂರು ನಿಯರ್ ಇರ್ತಕ್ಕಂಥವ್ರು ಮಕ್ಳನ್ನ ಕರ್ಕೊಂಡೋಗಿ ಆರಾಮಾಗಿ ಬರಬಹುದು. ಏನಂದರೆ ನಾವು ಅಲ್ಲಿ ತನಕ ಹೋಗ್ಬೋದಿತ್ತು, ಹೋದ್ರು ಕೆಲವೊಬ್ಬರು. ಸೊ ನಾನು ಹೋಗ್ಲಿಕ್ಕೆ ಭಯಪಟ್ಟೆ. ಯಾಕಂದರೆ ಅದು ನೀರು ಹರಿತಿಲ್ಲ, ಒಂಥರ ತೊಟ್ಟಿ ಥರ ಇದೆ. ಒಂದು ಸಣ್ಣದಾಗ ಒಂದು ದಾರಿ ಮಾಡಿಬಿಟ್ಟಿದ್ದಾರೆ. ಅದರಿಂದ ಹರಿಯೋ ನೀರು ಅಲ್ಲದೆ ಇರೋದ್ರಿಂದ ಅಲ್ಲಿ ಏನಾನ ಅದು ಇದು ಹುಳ ಉಪ್ಪಟೆ ಹಾವುಗಳಿರುತ್ತೆ ಅನ್ನೋ ಭಯಕ್ಕೆ ನಾವು ಫುಲ್ಲು ಹೋಗಲಿಲ್ಲ. ಜಸ್ಟ್ ಆ ಮಧ್ಯದಲ್ಲಿ ಕೂತ್ಕೊಂಡು ಹಾಡ್ಕೊಂಡ್ಬಂದ್ವಿ. ಬಟ್ ತುಂಬ ಚೆನ್ನಾಗಿದೆ. ನಮಗಂತೂ ಖುಷಿ ಆಯಿತು. ನಾವು ಬೇರೆ ನೋಡೋದಕ್ಕೆ ಹೋಗಿದ್ದು ಬೇರೆ ಫಾಲ್ಸ್ಗೆ ಅಂತ ಹೋದ್ವಿ. ಸೊ ಅದು ಕ್ಲೋಸ್ ಇರೋದ್ರಿಂದ ಏನು ಮಾಡಿದ್ವಿ, ಸರಿ ಇದಕ್ಕೆ ಹೋಗಿ ಬರೋಣ ನೋಡೋಣ ಅಂತೇಳಿ ಹೊರಟ್ವಿ. ಬಟ್ ಚೆನ್ನಾಗಿದೆ. ಆರಾಮಾಗಿ ಕೂತು ಫೋಟೋಶೂಟ್ಗಂತೂ ಮಾಡಿಸಿದಂತಹ ಜಾಗ. ಪ್ರಾಣಿ ಪಕ್ಷಿಗಳೆಲ್ಲ ತುಂಬ ಚೆನ್ನಾಗಿದೆ. ಕೋತಿಗಳೆಲ್ಲ ತುಂಬ ಇವೆ ಅಲ್ಲಿ. ಕೆಳಗೆ ಒಂದು 300-400 ಮೆಟ್ಲು ಕೆಳಗೆ ಇಳಿಬೇಕಲ್ಲಿ. ಒಂದು ಟೆಂಪಲ್ ಕೂಡ ಇದೆ. ಒಂದು 3 ಅವರ್ಸ್ ಎಂಜಾಯ್ ಮಾಡಿ ವಾಪಸ್ ಮನೆ ಕಡೆ ಹೋಗ್ತಾಯಿದ್ದೀವಿ ನೋಡಿ. ಸೊ ಬೆಂಗಳೂರು ನಿಯರ್ ಇರ್ತಕ್ಕಂಥವ್ರು ಮಕ್ಳುಗಳನ್ನ ಒಂದು 3-4 ಅವರ್ಸ್ ಆರಾಮಾಗಿ ಸುತ್ತಾಡ್ಕೊಂಡು ಕರ್ಕೊಂಬರೋಕ್ಕೆ ಮಾಡಿಸಿದಂತಹ ಜಾಗ ಅಂತ ಹೇಳ್ತೀನಿ. ಇಷ್ಟು ಹೇಳ್ತೀನಿ ನಾನು ಈ ವಿಡಿಯೋ ಇಲ್ಲಿಗೆ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.